ಓಕೆ ಗೈಸ್, ವ್ಯಾಲೆಟ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಾನು ವ್ಯಾಲೆಟಲ್ಲಿ ಎಷ್ಟೈತೆ ನೋಡ್ಬೋದು. ಸೊ ಈ ಟೈಪ್ಸ್ ಆಫ್ ನೀವು ತಗೋಬೋದು. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅಮೌಂಟ್ ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ. ರಿಡೀಮ್ ಆಯ್ತು ಆದಮೇಲೆ ಕ್ಲಿಕ್ ಅನ್ನೋದು ಮಾಡಿ ಸಕ್ಸಸ್ ಅಂತ ಬಂತು. ಪ್ಲೇಸ್ಟೋರಲ್ಲಿ ಅಂದರೆ ಪೇಟಿಎಮ್ಮಲ್ಲಿ ಹೋಗಿಬಿಟ್ಟು ತೋರಿಸ್ತೀನಿ ನೋಡ್ಬೋದು. ಸಕ್ಸಸ್ಫುಲ್ಲಾಗಿ ರಿಸೀವ್ ಅನ್ನೋದಾಗಿದೆ. ಓಕೆ ಗೈಸ್, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆ, ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ರಿವಾರ್ಡ್ ಎಕ್ಸ್ ಅಂತ. ಸ್ಕ್ರೀನ್ ಬ್ಲರ್ ಐತೆ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಯಾಕಂತ. ಸೊ ಇಲ್ಲಿ ಆಪ್ಷನ್ ಐತಲ್ಲ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಟಿಕ್ ಮಾರ್ಕ್ ಐತಲ್ಲ, ಟಿಕ್ ಮಾರ್ಕ್ ಹಾಕಿಬಿಟ್ಟು ಏನು ಮಾಡ್ತೀವಿ ಅಂದರೆ ಲಾಗಿನ್ ವಿತ್ ಗೂಗಲ್ ಐತೆ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿ ಯಾವುದಾದ್ರೂ ಒಂದು ಗೂಗಲ್ ಅಕೌಂಟಿಂದ ಸಕ್ಸಸ್ಫುಲ್ಲಾಗಿ ಸೈನ್ ಅಪ್ ಕಂಪ್ಲೀಟ್ ಮಾಡಿರಿ. ರೆಫರ್ ಕೋಡ್ ಕೇಳುತ್ತೆ. ನೀವೇನಾದರೂ ನ್ಯೂ ಯೂಸರ್ ಇದ್ದರೆ ನನ್ನ ರೆಫರ್ ಕೋಡ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋದು ಹಾಕಿದ್ರೆ ನಿಮಗೆ ಎಷ್ಟಂದರೆ ಇಲ್ಲಿ 499 ಕಾಯಿನ್ಸ್ ಅನ್ನೋದು ಬರ್ತವೆ. ಓಕೆನಾ? ಸೊ ಯಾರು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ರೆಫರ್ ಕೋಡು. ಗೈಸ್, ನನ್ನ ವ್ಯಾಲೆಟಲ್ಲಿ 1 ಮಿನಿಟ್ ಗೈಸ್, ನನ್ನ ವ್ಯಾಲೆಟಲ್ಲಿ ಎಷ್ಟು ಕಾಯಿನ್ಸ್ ಐತೆ ಅಂತ ನೋಡ್ಕೊಳ್ಳಿ ಮೇಲೆ. ಓಕೆನಾ? ಸೊ ನನ್ನ ಹತ್ರ ಇಷ್ಟು ಕಾಯಿನ್ಸ್ ಐತೆ, ನಿಮಗೆ ಇಷ್ಟು ಕಾಯಿನ್ಸ್ ಅನ್ನೋದು ಬರೋದಿಲ್ಲ. ಸೊ ನಾನು ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ, ಅದಕ್ಕೆ ಬಂದೈತೆ. ಓಕೆನಾ? ಸೊ ಇಲ್ಲೇನು ಮಾಡಬೇಕು ಹೇಳಿ, ಹೋಮ್ ಪೇಜಲ್ಲಿ ಒಂದು ವಿ ವಾಲ್ ಅಂತ ಅಂದರೆ ಟ್ರೆಂಡಿಂಗ್ ಟಾಸ್ಕ್ ಯಾವುದು ಇರುತ್ತೋ ಹೋಮ್ ಪೇಜಲ್ಲಿ ಶೋ ಅನ್ನೋದಾಗುತ್ತೆ. ವಿ ವಾಲ್ ಐತಲ್ಲ, ವಿ ವಾಲ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಇಲ್ಲೇನು ಮಾಡಬೇಕು, ಅಲೋ ಅಂತ ಕೇಳ್ತೈತೆ, ಅಲೋ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ, ಬ್ಯಾಗ್ ಬರೋಣ. ಅದಾದ ನಂತರ ನೋಡ್ಬೋದು ಯಾವುದು SD ಲೈವ್ ಸ್ಕೋರ್ ಅಂತ ಐತೆ. ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದರೆ ಇಷ್ಟು ಸಿಗುತ್ತೆ. ಮತ್ತು ಕ್ಲೀನ್ ಅಂತ ಇನ್ನೊಂದು ಐತೆ, ರಿಜಿಸ್ಟರ್ ಮಾಡಿದರೆ ಇಷ್ಟು. ಮತ್ತು ಫಂಡ್ ಇಟ್ ಅಂತ ಯಾವುದಂತ ಇಷ್ಟು ಸಿಗುತ್ತೆ. ಮತ್ತು ರೋಮಿಯೋ ಅಂತ ಇನ್ನೊಂದು ಐತೆ, ಅದು ಇನ್ಸ್ಟಾಲನ್ನು ಓಪನ್ ಮಾಡಿದ್ರೆ ನಿಮಗೆ ಇಷ್ಟು ಸಿಗುತ್ತೆ. ಮತ್ತು ಇನ್ಸ್ಟಾ ಕ್ಲೀನ್ ಅಂತ ಅದು ರಿಜಿಸ್ಟರ್ ಮಾಡಿದ್ರೆ ಇಷ್ಟು ಸಿಗುತ್ತೆ. ಮತ್ತು ಸ್ಟೋರಿ TV ಅಂತ ಇದು ಸಬ್ಸ್ಕ್ರಿಪ್ಷನ್ ಮಾಡಿದ್ರೆ ಫ್ರೀ ಸಬ್ಸ್ಕ್ರಿಪ್ಷನ್ ಮಾಡಿದ್ರೆ ನಮಗೆ ಇಷ್ಟು ಸಿಗುತ್ತೆ. ಅದಾದಮೇಲೆ ಯಾವುದು ಇನ್ಸ್ಟಂಟ್ ಕಾಯಿನ್ಸ್ ಅಂತೆ, ಅದು ಇನ್ಸ್ಟಾಂಟ್ ಯೂಸ್ ಮಾಡಿದ್ರೆ ಇಷ್ಟು ಸಿಗುತ್ತೆ. ಮತ್ತು ರೈಟ್ TV ನಿಮಗೆ ಇಷ್ಟು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಕ್ಲಿಕ್ ಮಾಡ್ತೀನಿ, ಇಲ್ಲಿ ನೋಡ್ಬೋದು ಇನ್ಸ್ಟಾಲ್ ದ ಆ್ಯಪ್, ಓಪನ್ ದ ಆ್ಯಪ್ ಆ್ಯಂಡ್ ಯೂಸ್ 1 ಮಿನಿಟ್ ಅಂತ ಐತೆ. ಸೊ 1 ಮಿನಿಟ್ ಯೂಸ್ ಮಾಡಿದ್ರೆ ನಮಗೆ ಇಲ್ಲಿ ಎಷ್ಟು ಕಾಯಿನ್ಸ್ ಐತೆ ಅಷ್ಟು ಸಿಗುತ್ತೆ. ಸ್ಟಾರ್ಟ್ ಆಪ್ಷನ್ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ಆಫರ್ನ ಕಂಪ್ಲೀಟ್ ಮಾಡಬೇಕು. ಓಕೆನಾ? ಸೊ ಅದಾದ ನಂತರ ನೋಡ್ಬೋದು, ಸೊ ಇಲ್ಲಿ ಮತ್ತೆ ವ್ಯಾಸ್ಕ್ ಅಂತ ಇನ್ನೊಂದು ಮೇಲೇ ಒಂದು ಶೋ ಆಗ್ತೈತೆ. ಸೊ ಸೇಮ್ ಅದೇ. ಅದಾದ ನಂತರ ಅವೆಲ್ಲ ಎಲ್ಲಿ ಶೋ ಆಗುತ್ತೆ ಅಂದರೆ ಇಲ್ಲಿ ಮೇಲೆ ಒಂದು ಆಯ್ತಲ್ವ ಗಡಿಯ ಅಂದರೆ ಕ್ಲಾಕ್ ಥರ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದು ನೋಡ್ಬೋದು. ನಾನು ಒಂದು ಮಾಡಿದ್ದೆ, ಅದು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಅನ್ನೋದು ಆಗಿತ್ತು. ಓಕೆನಾ? ಸೊ ಅದಾದ ನಂತರ ಇನ್ನೊಂದು ಜಂಪ್ ಅದರ ಪಕ್ಕದಲ್ಲೇ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಕಂಪ್ಲೀಟ್ 1 ಟ್ಯಾಕ್ಸ್. ಇವಾಗ ಟ್ಯಾಕ್ಸ್ ವ್ಯಾಕ್ಸಲ್ಲಿ ಯಾವುದಾದ್ರು ಟ್ಯಾಕ್ಸ್ನ ಕಂಪ್ಲೀಟ್ ಮಾಡಿದ್ರೆ ಜಂಪ್ನ ಓಪನ್ ಮಾಡುತ್ತೆ. ಸೊ ಆ ಥರ. ಓಕೆನಾ? ಸೊ ಅದಾದ ನಂತರ ಮತ್ತೆ ಇನ್ನೊಂದು ಪಬ್ ಸ್ಕೇಲ್ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಇದು ಕೂಡ ಕಂಪ್ಲೀಟ್ 1 ಟ್ಯಾಕ್ಸ್ ಅಂತ ಶೋ ಆಗ್ತೈತೆ. ಸೊ ಇಲ್ಲಿ ಎಷ್ಟೈತೋ ಇವೆಲ್ಲದರಲ್ಲಿ ಯಾವುದಾದ್ರೂ ಒಂದನ್ನ ನಾವು ಕಂಪ್ಲೀಟ್ ಮಾಡಿದ್ರೆ ಅದು ಪಬ್ ಸ್ಕೇಲ್ ಐತಲ್ಲ, ಅದು ಕೂಡ ಓಪನ್ ಆಗುತ್ತೆ. ಮತ್ತು ಬೋನಸ್ ಅಂತ ಇನ್ನೊಂದು ಯಾವುದೈತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನಿಮಗೆ ಕ್ರೋಮ್ಗೆ ಕರ್ಕೊಂಡೋಯ್ತು. ಓಕೆನಾ? ಸೊ ಇಲ್ಲಿ ಸ್ಪಿನ್ ಮಾಡಬೇಕಂದ್ರೆ ಇದೇನು ನಮ್ಗೆ ಬೇಕಾಗಿಲ್ಲ, ಬ್ಯಾಕ್ ಅನ್ನೋದು ಬರೋಣ. ಸೊ ಮತ್ತು ನಮ್ಮ ಅಪ್ಲಿಕೇಶನ್ ಬ್ಯಾಗ್ ಬಂದರೆ ಮತ್ತು ಸ್ಪಿನ್ ಆ್ಯಂಡ್ ವಿನ್ ಐತಲ್ಲ, ಆದಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಸ್ಪಿನ್ ಆ್ಯಂಡ್ ಇದು ಕೂಡ ನೀವು ಮಾಡಬೇಕಂದ್ರೆ 1 ಟ್ಯಾಸ್ಕ್ನ ಕಂಪ್ಲೀಟ್ ಮಾಡಬೇಕು. ಯಾಕಂದರೆ ನಾನು ಜಾಸ್ತಿ ದಿನ ಆಯಿತು ಈ ಅಪ್ಲಿಕೇಶನ್ನ ಯೂಸ್ ಮಾಡಿ, ಅದಕ್ಕೋಸ್ಕರ. ಅದಾದ ನಾನು ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ, ಮೋರ್ ರಿವಾರ್ಡ್ ನೋಡ್ಬೋದು, ಲೀಡರ್ ಬೋರ್ಡ್ ಐತಲ್ಲ, ಆದಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಸೊ ಯಾರೋ ರೋಹಿತ್ ರೆಡ್ಡಿ ಅಂತ ಇವ್ರಿಗೆ ಅಂದರೆ ಇವ್ರು ಟಾಪಲ್ಲಿದ್ದಾರೆ ನೋಡ್ಬೋದು. ಇಷ್ಟು ಅರ್ನಿಂಗ್ ಮಾಡಿದ್ದಾರೆ ಇವತ್ತು, ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ಜಾಸ್ತಿ ಅರ್ನಿಂಗ್ ಅನ್ನೋದು ಆಗಿದೆ. ಸೊ ಓಕೆನಾ? ಸೊ ಆ ಥರ. ಸೊ ಫಸ್ಟ್ ಪ್ಲೇಸಲ್ಲಿ ಇವರಿದ್ದಾರಲ್ವ, ಇವರಿಗೆ ಇಷ್ಟು ಅನ್ನೋದು ಬಂದಿದೆ ಎಕ್ಸ್ಟ್ರಾ ಅಮೌಂಟು. ಸೆಕೆಂಡ್ ಪ್ಲೇಸಲ್ಲಿ ಇವ್ರಿಗೆ ಇಷ್ಟು ಕಾಯಿನ್ಸ್ ಎಕ್ಸ್ಟ್ರಾ. ಥರ್ಡ್ ಪ್ಲೇಸಲ್ಲಿ ಇವರು ಅಷ್ಟು, ಮತ್ತು 4th 5th 6th. ಸೊ ಈ ಥರ ಶೋ ಅನ್ನೋದಾಗುತ್ತಿಲ್ಲಿ. ಸೊ ಅವರಿಗೆ ಅಷ್ಟು ಕಾಯಿನ್ಸ್ ಎಕ್ಸ್ಟ್ರಾ ಅನ್ನೋದು ಸಿಗುತ್ತೆ ಲೀಡ್ ಬೋರ್ಡಿಂದ. ಅದಾದ ನಂತರ ಮತ್ತೆ ರಿವಾರ್ಡ್ ಶೇಕ್ ಅಂತ ಇನ್ನೊಂದು ಐತೆ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತಿದ್ದೀನಿ. ಶೇಕ್ ಮಾಡಿದ್ರೆ ನಮ್ಗೆ ಅರ್ನಿಂಗ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ಬೋದು, ಆಫ್ಸ್ ಅನ್ಲಾಕ್ ಮತ್ತು ಶೇಕ್ ಮಾಡಿದೆ. ಅರೌಂಡ್ ಫಸ್ಟ್ ಕಾಯಿನ್ ಟು ಟ್ಯಾಸ್ಕ್ ವ್ಯಾಕ್ಸ್. ಓಕೆ, ಟು ಅನ್ಲಾಕ್ ಇಟ್. ಜಸ್ಟ್ ಫೋನ್ನ ಶೇಕ್ ಮಾಡಿದ್ರೆ ಅರ್ನಿಂಗ್ ಆಗುತ್ತಂತೆ. ಇಲ್ಲಿ ಟ್ಯಾಸ್ಕ್ ವ್ಯಾಕ್ಸ್ ಐತಲ್ಲ, ಅದ್ಮೇಲೆ ಕ್ಲಿಕ್ ಮಾಡಿದೆ. ಇದರಲ್ಲಿ ಯಾವುದಾದ್ರೂ ಒಂದು ಆಫರ್ನ ಕಂಪ್ಲೀಟ್ ಮಾಡಿ ಅಲ್ಲಿ ಹೋಗಬೇಕಂತೆ. ಓಕೆನಾ? ಸೊ ಅದಾದ ನಂತರ ನಾವೇನು ಮಾಡೋಣ ಹೇಳಿ, ಮತ್ತು ರೀವೋ ಅಂತ ಇನ್ನೊಂದು ಐತೆ, ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಇದು ಕೂಡ ಒಂದು ಟ್ಯಾಸ್ಕ್ನ ಕಂಪ್ಲೀಟ್ ಮಾಡಬೇಕಂತೆ. ಅದಾದ ನಂತರ ನಾವೇನಾದರೂ ಫೇಸ್ಬುಕ್ನ ಫಾಲೋ ಮಾಡಿದ್ರೆ 50 ಕಾಯಿನ್ಸ್, ಇನ್ಸ್ಟಾಗ್ರಾಮ್ಗೆ 50 ಕಾಯಿನ್ಸ್, ಟೆಲಿಗ್ರಾಮ್ಗೆ 50 ಕಾಯಿನ್ಸ್, ಟೋಟಲಾಗಿ 3ಕ್ಕೂ ಫಾಲೋ ಮಾಡಿದ್ರೆ 150 ಕಾಯಿನ್ಸ್ ಸಿಗುತ್ತೆ. ಸೊ ಬೇಕಂದ್ರೆ ಮಾಡ್ಕೊಳ್ಳಿ. ಸೆಕೆಂಡ್ ಆಪ್ಷನ್ ರೆಫರ್ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು ರೆಫರ್ ಪ್ರೋಗ್ರಾಮ್ ಯಾವ ರೀತಿ ಅಂದರೆ, ನಮ್ಮ ಫ್ರೆಂಡ್ಸ್ಗೆ ರೆಫರ್ ಲಿಂಕ್ ಶೇರ್ ಮಾಡ್ತೀವಿ. ಈ ಕೋಡು ನನ್ನ ಫ್ರೆಂಡು ಯೂಸ್ ಮಾಡಬೇಕು. ಯೂಸ್ ಮಾಡಿ ಏನು ಮಾಡ್ತಾನೆ, ಫಸ್ಟ್ ಅವರು ಫ್ರೆಂಡಿಗೆ ಜಾಯಿನ್ ಆ್ಯಂಡ್ ಅರ್ನ್. ನೀವು ನನ್ನ ಫ್ರೆಂಡ್ ಇರ್ತಾರಲ್ವ, ಅವರು ಇನ್ಸ್ಟೆಂಟಾಗಿ ಸೈನಪ್ ಬೋನಸ್ 500 ಕಾಯಿನ್ ಸಿಗುತ್ತೆ ಅವ್ರಿಗೆ. ಅದಾದ ನಂತರ ಅವರು ಫಸ್ಟ್ ಕಾಯಿನ್ ಯಾವಾಗ ಅರ್ನಿಂಗ್ ಮಾಡ್ತಾರೋ ಅವಾಗ ನನಗೆ 500 ಕಾಯಿನ್ಸ್ ನಂಗೆ ಸಿಗುತ್ತೆ ಅವಾಗ. ಅದಾದಮೇಲೆ ಲೈಫ್ ಟೈಮಲ್ಲಿ 10% ನನಗೆ ಬೋನಸ್ ಸಿಗ್ತಾ ಹೋಗುತ್ತೆ ಈ ಥರ. ಸೊ ಅದಾದ ನಂತರ ಥರ್ಡ್ ಆಪ್ಷನ್ ಗೇಮ್ ಐತೆ, ಗೇಮ್ ಕೂಡ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಸೊ ಅದಾದಮೇಲೆ ವ್ಯಾಲೆಟ್ ಐತಲ್ಲ, ವ್ಯಾಲೆಟ್ ಆಪ್ಷನ್ ಕ್ಲಿಕ್ ಅನ್ನೋದು ಮಾಡ್ತೀನಿ. ನೋಡ್ಬೋದು ನನಗೆ ಯಾವ ರೀತಿ ಬಂದೈತಿ. ರೆಫರ್ 10% ಬಂದಿದೆ. ಮತ್ತು ರೆಫರ್ ಬೋನಸ್ 500 ಕಾಯಿನ್ಸ್ 10% ನೋಡ್ಬೋದು. ಒಂದಲ್ಲ ಎರಡಲ್ಲ ಲಾಟ್ ಬಂದಿದೆ.
ಸೊ ಈ ಥರ ಈ ಅಪ್ಲಿಕೇಶನಲ್ಲಿ ಅರ್ನಿಂಗ್ ಅನ್ನೋದಾಗುತ್ತೆ. ಓಕೆನಾ. ಸೊ ಅದಾದಮೇಲೆ ವಿತ್ಡ್ರಾವಲ್ ಐತಲ್ಲ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ನೋ ಡಾಟಾ ಬಂತು. ಪ್ರೊಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ನಿಮ್ಗೇನಾದರೂ ಡೌಟ್ ಅಂದರೆ ನಿಮ್ಗೇನಾದರೂ ಪ್ರಾಬ್ಲಮ್ ಅಂದರೆ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು. ಅದಾದ ನಂತರ ನಿಮ್ಗೇನಾದರೂ ಡೌಟ್ ಬರುತ್ತಲ್ವ, ಡೌಟ್ ಮೀನ್ಸ್ ಏನಾದರೂ ಪ್ರಾಬ್ಲಮ್ ಬರುತ್ತಲ್ವ, ವಿತ್ಡ್ರಾ ಪ್ರಾಬ್ಲಮ್, ಟ್ಯಾಕ್ಸ್ ಪ್ರಾಬ್ಲಮ್, ಆ ಥರ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಸಾಲ್ವ್ ಮಾಡ್ಕೋಬೋದು. ಓಕೆನಾ. ಫೈನಲಿ ಇದು ರಿಡೀಮ್ ಐತಲ್ಲ ಆಪ್ಷನ್ ಕ್ಲಿಕ್ ಅನ್ನೋದು ಮಾಡೋಣ. ಇಲ್ಲಿ ಎಷ್ಟು ಗೂಗಲ್ ಪ್ಲೇಸ್ಟೋರ್, ಅಮೆಝಾನ್ ಪೇ ಮತ್ತು ಯು ಪಿ ಐಲಿ ತೊಗೋಬೋದು. ಫಾರ್ ಎಕ್ಸಾಂಪಲ್ ಯು ಪಿ ಐ ಮೇಲೆ ಕ್ಲಿಕ್ ಅನ್ನೋದು ಮಾಡಿದೆ. 510 ಐತಲ್ಲ, 10 ಅಲ್ಲ 550 ಐತಲ್ಲ ಅದ್ಮೇಲೆ ಕ್ಲಿಕ್ ಸೆಲೆಕ್ಟ್ ಅನ್ನೋದು ಮಾಡಿಕೊಂಡೆ. ಇಲ್ಲಿ ನನ್ನ ಅಡ್ರೆಸ್ ಹಾಕ್ತೀನಿ, ಯು ಪಿ ಐ ಅಡ್ರೆಸ್. ಗೈಸ್ ರೆಡಿಮ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ನೋಡ್ಬೋದು ಅರ್ನ್ ಅಟ್ಲೀಸ್ಟ್ 1 ಕಾಯಿನ್ ಫ್ರಮ್ ಟ್ಯಾಕ್ಸ್ ವ್ಯಾಕ್ಸ್. ನೋಡ್ಬೋದು ನಾನೇನಾದರೂ ಟ್ಯಾಕ್ಸ್ ವ್ಯಾಕ್ಸಿಂದ ಜಸ್ಟ್ 1 ಕಾಯಿನ್ನ ಅರ್ನಿಂಗ್ ಅನ್ನೋದು ಮಾಡಿಕೊಂಡ್ರು ನಾನು ವಿತ್ಡ್ರಾ ಮಾಡ್ಬೋದು. ಓಕೆನಾ. ಸೊ ಇದು ನಾನು ನಿಮಗೆ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಓಕೆನಾ. ಸೊ ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಟೆಲಿಗ್ರಾಮ್ ಇಲ್ಲಾಂದರೆ ಕಮೆಂಟ್ ಮಾಡಿದ್ರೆ ರಿಪ್ಲೈ ಕೊಡ್ತೀನಿ. ನಿಮಗೆ ಆಲ್ರೆಡಿ ವಿತ್ಡ್ರಾ ಮಾಡಿ ಪೇಮೆಂಟ್ ಪ್ರೂಫ್ ಕೂಡ ತೋರಿಸಿದ್ದೀನಿ. ಸೊ ಇದು ಗೈಸ್ ಇದು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿ ಟಾಟಾ ಬೈ ಬೈ, ಟೇಕ್ ಕೇರ್.